ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ಹೇರ್ ಕೇರಿಂಗ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದರೆ, ತುಂಬಾ ಹೇರ್ ಫಾಲ್ ಆಗಿರುತ್ತಲ್ಲ ಅವ್ರಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ತುಂಬಾ ರಫ್ ಆಗಿರುತ್ತಲ್ಲ ಕೂದಲು, ಅವ್ರಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಸಣ್ಣ ಮಕ್ಕಳಿಗೂ ವೈಟ್ ಹೇರ್ಸ್ ಆಗುತ್ತೆ. ವೈಟ್ ಹೇರ್ಸಿಗೂ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಈ ಕೂದಲೇ ಬೆಳೀತಾ ಇಲ್ಲ ಅಂತ ಅನ್ನೋರಿಗೂ ಇದು ಯೂಸ್ ಆಗುತ್ತೆ. ಇದನ್ನು ಉರ್ದು ಸಣ್ಣ ಮಕ್ಕಳಿಗೆ ಹಾಲಿನ ಜೊತೆ ಬೇಕಾದರೂ ಕೊಡ್ಬೋದು. ನೆಕ್ಸ್ಟು ದೊಡ್ಡವರು ಇದನ್ನು ನೀರು ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೂ ವೆಯ್ಟ್ ಲಾಸ್ ಆಗುತ್ತೆ. ನೆಕ್ಸ್ಟು ಇದನ್ನು ಶುಗರ್ ಕಂಟ್ರೋಲ್ ಆಗೋಕ್ಕೂ ಯೂಸ್ ಮಾಡ್ತಾರೆ. ಮತ್ತು BP ಶುಗರ್ ಇದ್ದವರು ಇದನ್ನು ತೊಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಅಗಸೆ ಬೀಜ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಫ್ಲಾಕ್ಸೀಡ್ ಅಂತ ಕರೀತಾರೆ. ಸರಿ ಬನ್ನಿ, ಇದನ್ನು ಯಾವ ಥರ ಹೇರ್ ಜೆಲ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ, ಅದರಲ್ಲಿ 3 ಸ್ಪೂನಷ್ಟು ಅಗಸೆ ಬೀಜ ಹಾಕ್ಕೊಳ್ಳೋಣ. 1 2 3 ನೋಡಿ. ನೆಕ್ಸ್ಟು 1 ಗ್ಲಾಸಷ್ಟು ವಾಟರ್ ಹಾಕೋಣ ನೋಡಿ. ಈಗ ನೆಕ್ಸ್ಟು ಸ್ಟವ್ ಮೇಲೆ ಹಾಕಿ ಲೋ ಫ್ಲೇಮಲ್ಲೇ ಅದನ್ನು ಕುದಿಸ್ಕೋಬೇಕು. ನೆಕ್ಸ್ಟ್ ಅದನ್ನು ಅವಾಗವಾಗ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು ಈ ಥರ, ಇಲ್ಲ ಅಂದರೆ ಅದು ಕೆಳಗಡೆ ಹೋಗಿ ಕುತ್ಕೊಂಡ್ಬಿಡತ್ತೆ ನೋಡಿ. ಬಬಲ್ಸ್ ಬಂತು, ಇದೇ ಥರ ಕುದಿಬೇಕು. ಹಿಂಗೆ ಕುದೀತಾ ಅದು ಆವಾಗ ಒಂಥರ ಜೆಲ್ ಥರ ಆಗುತ್ತೆ ನೋಡಿ. ಒಂದು 5 ಮಿನಿಟ್ಸ್ ಕುದಿಸಿದ್ರೆ ಸಾಕು. ಇದನ್ನು ಯೂಸ್ ಮಾಡೋದ್ರಿಂದ ಹೇರ್ಸ್ ಎಲ್ಲ ತುಂಬಾ ಶೈನ್ ಹೊಡೆಯುತ್ತೆ. ಯಾಕಂದರೆ ನಾನು ಯೂಸ್ ಮಾಡಿದ್ದೀನಿ, ನನ್ನ ಹೇರ್ಸು ತುಂಬಾ ಶೈನಿಂಗ್ ಆಗಿದೆ. ಬೇಕಾದರೆ ನೀವೇ 6 ಮಂತ್ ಇದನ್ನು ಯೂಸ್ ಮಾಡಿ ನೋಡಿ, ಆವಾಗೇ ನಿಮಗೆ ಗೊತ್ತಾಗುತ್ತೆ ಏನಂತ. ಯಾಕಂದರೆ ಇದು ನಾನು ಫಸ್ಟಿಂದನೂ ಯೂಸ್ ಮಾಡ್ಕೊತ ಬಂದಿದ್ದೀನಿ. ನನ್ನ ಹೇರ್ಸು ಅಷ್ಟೇ ಸಿಲ್ಕಿ ಆಗಿದೆ. ಬೇಕಾದರೆ ನಿಮಗೆ ಬೇರೆ ವಿಡಿಯೋದಲ್ಲಿ ನಾನು ಹೇರ್ಸ್ ತೋರಿಸ್ತೀನಿ, ಇಲ್ಲ ಅಂದರೆ ಈ ವಿಡಿಯೋದಲ್ಲೇ ಲಾಸ್ಟಿಗೆ ಆ್ಯಡ್ ಮಾಡಿರ್ತೀನಿ ನನ್ನ ಹೇರ್ಸ್ ಹೆಂಗಿದೆ ಅಂತ. ಯಾರಿಗೆಲ್ಲ ಸ್ಮೂತ್ ಹೇರ್ಸ್ ಬೇಕು ಇದನ್ನು ಯೂಸ್ ಮಾಡಿದರೆ ಖಂಡಿತ ಸ್ಮೂತ್ ಹೇರ್ಸ್ ಹಾಗೆ ಆಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ. ಆಯಿತು, ಈಗ ಸೋಸ್ಕೊಳ್ತಾ ಇದ್ದೀನಿ. ಈ ಥರ ಇರಬೇಕು, ಈ ಥರ ಜೆಲ್ ಆಗಬೇಕು. ಜಾಸ್ತಿ ಜೆಲ್ಲಾದ್ರೂ ಅದು ಸೋಸ್ಕೊಳ್ಳೋಕ್ಕೆಲ್ಲ ತುಂಬಾ ಹಿಂಸೆ ಆಗುತ್ತೆ. ಈ ಥರ ಇದ್ದರೆ ಈಸಿಯಾಗಿ ಸೋಸ್ಕೋಬೋದು. ಮತ್ತು ಹೇರಿಗೆಲ್ಲ ಅಪ್ಲೈ ಮಾಡಬೇಕಾದ್ರೆ ಹಿಂಸೆ ಆಗಲ್ಲ. ಜಾಸ್ತಿ ಗಟ್ಟಿಯಾದರೆ ತುಂಬಾ ಹಿಂಸೆ ಆಗುತ್ತೆ. ನೆಕ್ಸ್ಟ್ ಅದು ಸೋಸ್ಕೊಂಡಾದಮೇಲೆ 3 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಆ್ಯಡ್ ಮಾಡಬೇಕು. ಅದರಲ್ಲಿ ನೀವು ಯಾವ ಎಣ್ಣೆನಾದರೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಪ್ಯಾರಾಚೂಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಮಿಕ್ಸ್ ಆಗಬೇಕು ಫುಲ್ಲು. ಇದೇ ಥರ ಮಿಕ್ಸ್ ಮಾಡಿ ನೋಡು, ಈಗ ತಣ್ಣಗಾಗಿದೆ, ಎಷ್ಟು ಗಟ್ಟಿಯಾಗಿದೆ ನೋಡಿ. ಅದು ತಣ್ಣಗಾಗ್ತಾ ಇನ್ನೂ ಗಟ್ಟಿಯಾಗುತ್ತೆ ನೋಡಿ, ಯಾವ ಥರ ಗಟ್ಟಿಯಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಯಾವ ಥರ ಅಪ್ಲೈ ಮಾಡ್ತೀನಿ ಅದೇ ಥರ ಅಪ್ಲೈ ಮಾಡಿ. ಸ್ವಲ್ಪನೇ ಕೂದಲು ತೆಗ್ದು ಅದನ್ನು ಅಪ್ಲೈ ಮಾಡಬೇಕು. ಇದನ್ನು 2 ಅವರ್ಸ್ ಬಿಟ್ಟು ಬೇಕಾದರೆ ನಾವು ತಲೆ ತೊಳಿಬೋದು, ಇಲ್ಲ ಅಂದರೆ ಓವರ್ನೈಟ್ ಬಿಡ್ಬೋದು. ನಾನು ಯಾವಾಗಲೂ ಸಂಜೆ ಅಪ್ಲೈ ಮಾಡ್ತೀನಿ ನನ್ನ ತಲೆಗೆ. ಸಂಜೆ ಅಪ್ಲೈ ಮಾಡಿ ನಾನು ಮಂಡೇ ಹೆಡ್ ವಾಶ್ ಮಾಡ್ತೀನಿ. ನಾನು ಓವರ್ನೈಟೇ ಬಿಡೋದು ನೋಡಿ. ಈ ಥರ ಅಪ್ಲೈ ಮಾಡಿಕೊಂಡು ಇದೇ ಥರ ಸ್ವಲ್ಪ ತೆಗೆದು ಅದನ್ನು ಅಪ್ಲೈ ಮಾಡಬೇಕು. ಸ್ವಲ್ಪ ಮಸಾಜ್ ಮಾಡಿಕೊಂಡು ನಾನೇನಾದರೂ ಹೇರ್ ಜೆಲ್ ಇದು ಜಾಸ್ತಿ ಮಾಡಿದರೆ ಮಾತ್ರ ನಾನು ಕೆಳಗಡೆ ಅಪ್ಲೈ ಮಾಡ್ತೀನಿ, ಇಲ್ಲಾಂದರೆ ಅಪ್ಲೈ ಮಾಡಲ್ಲ. ಮಾರ್ನಿಂಗ್ ವಾಶ್ ಮಾಡೋದಲ್ಲ, ಸೊ ಹಾಗಾಗಿ ಅದನ್ನು ಕಟ್ಕೊತಾ ಇದ್ದೀನಿ. ಇಷ್ಟೇ ನೋಡಿ, ನೀವು ಯೂಸ್ ಮಾಡಿ 6 ತಿಂಗಳಲ್ಲಿ ನಿಮ್ಮ ರಿಸಲ್ಟ್ ಏನಂತ ಗೊತ್ತಾಗುತ್ತೆ.
ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ದೀಪಾ ಚೌಹಾಣ್ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ.